ಅಷ್ಟೇ ಯಾಕೆ ಹಂಗೆ ಹಾಕೊಂಡು ಕಟ್ ಮಾಡಕತ್ತೀವಿ ಏನೋ ಕಣ್ಣಾಗ ನೀರು ಬರಕತ್ತಾವ ಅದಕ್ಕೆ ಹಾಕೊಂಡಿದೆ ಭಾರಿ ಬಿಡಮ್ಮ ನೀನು ಆದ್ರೆ ಈ ತರ ಆಡಿಯನ್ ಕಚ್ ಮಾಡೋ ಒಂದು ಇವ್ರಿಗೆ ನೋಡಿದ್ರೆ ಕಣ್ಣಾಗ ನೀರು ಬರ್ತದೆ ಅಂತೇಳಿ ನಮ್ಮ ಮನೇಲಿ ಇವ್ರೇ ನೋಡ್ರಿ ಎಲ್ಲಾರ್ದು ತಲೆ ಯೋಚನೆ ಮಾಡ್ತಾರೆ ಎಲ್ಲಾರ್ದು ಐಡಿಯಾ ಯೋಚನೆ ಮಾಡ್ಬಿಟ್ಟು ಮಾಡ್ತಾರೆ ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಚಪಾತಿ ಉಳ್ದಿದ್ದಾವ ಆ ಚಪಾತಿನ ಬಗರ್ ಹೊಡೆದು ಈ ಮಾರ್ನಿಂಗ್ ಏನಿದೆ ಚಪಾತಿ ಉಪ್ಪಿಟ್ಟು ಥರ ಮಾಡ್ಕೊಂಡು ತಿಂತೀವಿ ಇಷ್ಟೊಂದು ಉಳಿದಿರೋ ಚಪಾತಿ ಇದೆ ಇದರಿಂದ ನಾವು ಚಪಾತಿ ಉಪ್ಪಿಟ್ಟು ಮಾಡ್ಕೊಂಡು ತಿಂತೀವಿ ಸೇಮ್ ಅಷ್ಟೇ ನಾವು ಮನೇಲಿ ಎಲ್ಲರ ಮನೇಲಿ ಉಪ್ಪಿಟ್ಟು ಹೆಂಗೆ ಮಾಡ್ಕೊತಾರೆ ಹಂಗೆ ಉಪ್ಪಿಟ್ಟು ಥರ ಮಾಡ್ಕೊಳ್ಳೋದು ಅದಕ್ಕೆ ಸ್ವಲ್ಪ ಮೀನ್ಸ್ ಅದು ಚಪಾತಿನ ಚೆನ್ನಾಗಿ ಪುಡಿ ಪುಡಿ ಮಾಡಿ ಸ್ವಲ್ಪ ವೆಟ್ ಮಾಡಿ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚಪಾತಿ ಉಪ್ಪಿಟ್ಟು ರೆಡಿ ಸೊ ಇವಾಗಂತೂ ಮನೇಲಿ ಬ್ರೇಕ್ಫಾಸ್ಟಿಗೆ ಚಪಾತಿ ಉಪ್ಪಿಟ್ಟು ಮಾಡ್ತಾ ಇದ್ದೀವಿ ಸೊ ಮಾಡಿ ತಿನ್ನಿ ಮತ್ತೆ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ನೋಡಿ ನಾವು ಉಳಿದಿರೋ ಚಪಾತಿಯಿಂದ ಸೊ ನಾನು ಏನು ಮಾಡಿದ್ದೀನಿ ಅಂದರೆ ಇದು ಚಿತ್ರ ಚಪಾತಿ ಅಲ್ಲ ಒಂಥರ ಹಿಂಗೆ ಚಪಾತಿಗೆ ಚಿಕ್ಕದಾಗಿ ಮುರಿದ್ಬಿಟ್ಟು ಒಂಥರ ಮಾಡಿದ್ದೀವಿ ನೋಡಿ ಚಿತ್ರ ನಾನು ಅನ್ಕೋದು ಚಿತ್ರ ಉಪ್ಪಿಟ್ಟು ಏನೋ ಒಂದು ಇದಕ್ಕೊಂದು ಹೆಸರು ವೇಸ್ಟ್ ಮಾಡಬಾರ್ದು ಅಂತೇಳಿ ಹಿಂಗೆ ಮಾಡಿದ್ದೀವಿ ಸೊ ಇದು ಖಾರ ಇದು ಸ್ವೀಟ್ ಸೊ ಉಳ್ದಿರೋ ಚಪಾತಿಯಿಂದ ಬೆಲ್ಲ ಪಾನಕ ಮಾಡಿ ಅದರಲ್ಲಿ ತುಪ್ಪದಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಈ ಥರ ಒಂದು ಸ್ವೀಟ್ ಮಾಡಿದ್ದೀವಿ ಸೊ ನೋಡೋಷ್ಟೇ ತಿಂದು ತೋರಿಸಿ ನಮ್ಮ ವ್ಯೂವರ್ಸಿ ನಿಜವಾಗ್ಲೂ ನಿನ್ ಕಾಲಿಗೆ ಏನಾಗಿದೆ ಅಷ್ಟೇ ಕರೆಕ್ಟಾಗಿ ನೋಡಿ ಮಾಡಕ್ ಬರಲ್ಲ ಜಗಳ ಆಡ್ಬೇಡ್ರೋ ಯಾವಾಗ ಭೀ ಜಗಳನ್ನೇ ಆಡ್ತಿರಲ್ಲ ಅಷ್ಟೇ ಎಷ್ಟು ಮೊಬೈಲ್ ಅಡಿಕ್ಟೆಡ್ ಇದ್ದಿದ್ದಲ್ಲ ನೀ ಏನು ಮಾಡಕತ್ತೇಳ ಮೊಬೈಲ್ ತಗತ್ತೇಳ ಫಸ್ಟು ನೋಡಿ ಗೈಸ್ ಇವಳು ಏನು ಮಾಡ್ತಾ ಇದ್ದಾಳೆ ಏನು ಸರಿಯಾಗಿ ತೋರ್ಸಮ್ಮ ಏನು ಮೊಬೈಲ್ ಒಳಗಡೆ ಏನು ನೋಡಕತ್ತಿ ನೋಡಿ ನನ್ನ ಕಂಪ್ಲೇಂಟ್ ಅಂದಿದ್ದಾಳೆ ಇದ್ರೊಳಗೆ ನೋಡ್ರಿ ನಮ್ಮ ಅಷ್ಟೇ ಹೆಂಗ್ ಮಾಡ್ತಾಳ ಅಂತ ಕಾಲು ಮುರಿದ್ರೂ ಸೊಪ್ಪು ಬರ್ತಿಲ್ಲ ಕಾಲು ಮುರಿದಿಲ್ಲ ಆಕ್ಚುಲಿ ಕಾಲು ಏನು ಮೀನ್ಸ್ ಸ್ಟೆಪ್ ಇಳಿಯಕ್ಕೆ ಹೋಗಿ ಸ್ವಲ್ಪ ಸ್ಕಿಟ್ ಹಾಕಿ ಕಾಲು ಸ್ವೆಲ್ಲಿಂಗ್ ಆಗ್ಯದ ಸೊ ಇದು ಸೆಕೆಂಡ್ನೇ ಡೇ ಕುಂಟ್ಕೊಂತಾನೆ ನಡೀತಾಳ ಹೆಂಗ್ ಅಳಕತ್ತಿದ್ಲೆ ನೀನೆ ತೋರ್ಸು ಸಾಕು ಸಮಾಧಾನ ಮಾಡಕ್ ಇನ್ನೊಂದ್ಸಲ ಹುಚ್ಚುಚ್ಚು ಮಾಡಕ್ ಹೋಗ್ಬೇಡ ಅಶ್ಲಿ ಏನೋ ಆಗತ್ತೀರಿ ನೀವಿಬ್ರು ಪಲಾವ್ ಚಿಕನ್ ಅಲ್ಲ ವೆಜಿಟೇಬಲ್ ಇರ್ಲಾರ್ದ ರೈಸ್ ಸೊ ಹಂಗೆ ಡ್ಯೂಟಿಯಿಂದ ಬೇಗ ಬೇಗ ಬಂದು ಬೇಗ ಬೇಗ ಮಾಡಿರೋಂಥದ್ದು ಸೊ ಮಧ್ಯಾಹ್ನನೇ ಮಾಡಿಟ್ಟಿರೋಂತಹ ಚಿಕನ್ ಸಾರು ಅದು ತಿಂತಾ ಇದ್ದಾರೆ ಸೊ ನಮ್ಮ ಮನೆಗೆ ಶಾಂತ ಆಂಟಿ ಬಂದಿದ್ದಾರೆ ಆಂಟಿ ಹಾಯ್ ಮಾಡ್ರಂಟಿ ಅಪ್ಪ ಯಾವಾಗ ನಾನು ನೋಡಿ ಇದು ಮಾಡ್ಕೊಂಡ್ ಕುಂದ್ರಬೇಡ ಯಾಕೆ ಜಗಳ ಆಡ್ತೀರಿ ಇಬ್ರು ಯಾವಾಗ ನಾನು ನೋಡು ಅಣ್ಣ ತಾಗಿ ಯಾಕ ನೋಡ್ರಿ ನಮ್ಮ ಮನೆಗೆ ಯಾವಾಗ ಭೀ ಇವ್ರದ್ದು ಮೊಬೈಲ್ಗನ್ನ ಜಗಳ ಇರ್ತದ ಟಿವಿಗನ್ನ ಜಗಳ ಇರ್ತದ ಎದಕ್ಕನ್ನ ಒಂದು ಜಗಳ ಇದ್ದಿದ್ದೆ ನೀವು ಬರ್ತೀರಾ ಬರಲ್ಲ ಏನ್ ಮಾಡ್ತಾ ಇದೀಯಾ ಇನ್ ಮಲ್ಯ ಏನ್ ಮಾಡ್ತಾ ಇದೀಯಾ എന്ത് ചെയ്യുന്നു ബട്ടർഫ്ലൈ നൈസ് സീ ഹർ ലെഗ് അയ്യോ she fell down തൻവി തൻവി what happened തൻവി തൻവി അച്ചോ from where മലയാളി യൂസ് ഗുൽബർഗയിൽ വീണോ എവിടെ വീണു പാർക്കിലോ വേദനയായോ കരച്ചോ കരഞ്ഞോ കരഞ്ഞോ കരഞ്ഞില്ല സ്ട്രോങ് ഗേൾ മിടുക്കി കുട്ടിയാണല്ലേ മിടുക്കിയാണ് അൻവി മിടുക്കി കുട്ടി തൻവി സ്മൈൽ 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 ഒരു ഫോട്ടോ സ്മൈൽ ക്യൂട്ട് അല്ല
ಈ ಒಂದು ಮಠ ಮಧ್ಯಾಹ್ನದಲ್ಲಿ ಡ್ಯೂಟಿ ಮುಗಿಸಿ ಬೇಗ ಮನೆಗೆ ಹೋಗಿ ಆರಾಮ್ಸೆ ತಣ್ಣಗೆ ಮಲಗಬೇಕು ಅಂತೇಳಿ ನಾನು ಬಂದರೆ ನಾವು ಹೋಗೋ ರೂಟ್ನ ಬ್ಲಾಕ್ ಮಾಡಿ ನಿಂತ್ಕೊಂಡಿದ್ದ ಪೊಲೀಸಪ್ಪ ಮತ್ತು ಏನು ಟ್ರಾಫಿಕ್ ಪೊಲೀಸರೆಲ್ಲರೂ ಸಹ ನಮ್ಮ ರೋಡ್ನ ಬ್ಲಾಕ್ ಮಾಡಿದರು. ನಾನೇನು ಖರ್ಗೆಯಿಂದ ಮುಂದೆ ಹೋಗ್ತೀನಿ ನೋಡಿ. ಅದನ್ನು ಯಾಕೆ ಬ್ಲಾಕ್ ಮಾಡಿದರು ಅಂತಂದರೆ ಇವತ್ತು ನಮ್ಮ ಒಂದು ಗುಲ್ಬರ್ಗದಲ್ಲಿ ಉದ್ಯೋಗ ಮೇಳ ಅನ್ನೋ ಒಂದು ಪ್ರೋಗ್ರಾಮ್ ನಡೀತಾ ಇದೆ. ಸೊ ಹಂಗಾಗಿ ನಮ್ಮ ಒಂದು ಸಿದ್ದರಾಮಯ್ಯ ಅವರು ಬರ್ತಾಯಿದ್ರು. ಹಾಗಾಗಿ ಈ ಒಂದು ರೋಡಲ್ಲೆಲ್ಲ ಇವತ್ತು ಯಾವಾಗಲೂ ಆ್ಯಕ್ಚುಲಿ ಕಾಣಿಸಲ್ಲ, ಅಂಥದ್ರಲ್ಲಿ ನಮ್ಮ ಈ ಒಂದು ಕಲಬುರಗಿಯಲ್ಲಿ ಟ್ರಾಫಿಕ್ ಪೊಲೀಸರು ಫುಲ್ ಕಾಣಿಸ್ತಾ ಇದ್ದರು. ಸೊ ನಾನು ಹೋಗೋ ದಾರಿನ ಮತ್ತು ಆಮೇಲೆಲ್ಲ ಅಪೋಸಿಟ್ ರೋಡಲ್ಲಿ ಬರ್ತಾ ಇರೋ ವೆಹಿಕಲ್ಸ್ನೆಲ್ಲನೂ ಸಹ ಅವರು ಸೊ ಆ ಕಡೆ ಹೋಗಬೇಡಿ ಈ ಕಡೆ ಹೋಗಬೇಡ ಅಂತ ಹೇಳ್ಬಿಟ್ಟು ಮ್ಯಾನೇಜ್ ಮಾಡ್ತಾಯಿದ್ರು. ಸೊ ಆ ಕಡೆ ಏನು ಸಿದ್ದರಾಮಯ್ಯ ಅವರು ಇರೋವಂತಹ ಕಾರ್ ಏನಿದೆ ಅದು ಹೋಗೋದಿತ್ತು. ಹಾಗಾಗಿ ನಮಗೆ ಆ ಒಂದು ಬಿಸಿಲಲ್ಲಿ ಮಠ ಮಧ್ಯಾಹ್ನದಲ್ಲಿ ನಿಂದಿರಿಸಿದ್ರು. ನಾನಂತೂ ಅಪ್ಪಪ್ಪ ಅಂದರೆ ಹತ್ರ ಒಂದು 15 ಮಿನಿಟ್ಸ್ ನಿಂತ್ಕೊಂಡಿದ್ದೀನಿ. ಬಿಸಿಲಿಗೆ ಆಗ್ತಾನೇ ಇರಲಿಲ್ಲ. ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಅನ್ನಂಗಾಗಿತ್ತು. ಸೊ ಅವರು ಹೋಗ್ತಾ ಇದ್ದಾರೆ ನೋಡಿ, ಅಲ್ಲೆಲ್ಲ ಕಾರ್ ಕಾಣಿಸ್ತಾ ಇದೆಯಲ್ಲ, ಈ ಕಾರು ಹೋಗ್ಬೇಕಂತಲೇ ನಮಗೆ ಇಲ್ಲಿ ಒಂದು ನಿಂದಿರಿಸ್ಬಿಟ್ಟಿದ್ರು, ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಆಮೇಲೆ ಇದೆಲ್ಲ ವೆಹಿಕಲ್ಸ್ ಏನಿದೆ ನೋಡಿ, ಸೊ ಇದರಲ್ಲಿ ಯಾವ ಕಾರಲ್ಲಿ ಯಾವ ವೆಹಿಕಲಲ್ಲಿ ಸಿದ್ದರಾಮಯ್ಯವರು ಗೊತ್ತಿಲ್ಲ. ಸೊ ಫುಲ್ಲು ಪೊಲೀಸ್ ಬಿಗಿ ಭದ್ರತೆ ಸಮೇತ ಅವರು ಒಳಗಡೆ ಹೋಗ್ತಾಯಿದ್ರು. ಆಮೇಲೆ ನಾನು ಹಿಂಗೆ ಕಾರಲ್ಲಿ ಅವ್ರನ್ನೆಲ್ಲ ನೋಡ್ಕೊತ ಅವ್ರು ಹೋಗ್ತಾ ಇರೋದನ್ನು ನೋಡ್ಕೊತ ನಿಂತ್ಕೊಂಡಿದ್ದೆ. ಬೇಗ ಹೋಗಲಿ ಬೇಗ ಮನೆಗೆ ಹೋಗಲಿ ಅಂತೇಳಿ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಅಂತೂ ಇಂತೂ ಫೈನಲಿ ಅವರು ಹೋದರು. ಇನ್ನೇನು ನಾವು ಮನೆಗೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಫುಲ್ಲು ಟ್ರಾಫಿಕ್ ಆಗಿಬಿಡ್ತು. ಮತ್ತೆ ಪೊಲೀಸಯ್ಯ ನಿಂದಿರ್ಸ್ಕೊಂಡ್ಬಿಟ್ಟು ಹೋಗ್ಬೇಡ್ರಿ ಇರ್ರಿ ಆ ಟ್ರಾಫಿಕ್ ಏನಿದೆ ಅದು ಕ್ಲಿಯರ್ ಆಗಲಿ ಅಂತ ಹೇಳ್ಬಿಟ್ಟು ಬಿಸಿಲಿಗೆ ಆಗ್ತಾನೇ ಇರಲಿಲ್ಲ. ಯಪ್ಪ ದೇವ್ರೆ ಯಾವಾಗ ಮನೆಗೆ ಹೋದರೆ ಸಾಕಪ್ಪ ಅನ್ನೋ ಥರ ಆಗ್ತಾಯಿತ್ತು. ಅದರಲ್ಲಿ ಬೇರೆ ಅವ್ರು ಬೇಗ ಬಿಡ್ತಾ ಇರಲಿಲ್ಲ. ಅಂತೂ ಇಂತೂ ಹರಸಾಹಸ ಪಟ್ಟು ಮನೆಗೆ ರೀಚ್ ಆಗಿದ್ಮೇಲೆ ಇದ್ದೇ ಇರುತ್ತಲ್ಲ ಹೆಣ್ಮಕ್ಳದು. ಸೊ ಶಾಂತ ಆಂಟಿಗೆ ಸ್ವಲ್ಪ ಶೇಂಗಾನ ಹುರಿದು ಕೊಟ್ಟಿದ್ದೆ, ಅವರು ಕ್ಲೀನ್ ಮಾಡ್ಕೊತಾ ಇದ್ದಾರೆ ನೋಡಿ. ಸೊ ಅದಾಗಿದ ತಕ್ಷಣ ನಾನು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಫ್ಲವರ್ ಪಲ್ಯನ ಮಾಡಿದ್ದೀವಿ, ಅದೇ ಥರ ಪುಂಡೆ ಪಲ್ಯ ಮಾಡಿಬಿಟ್ಟೆ. ಆಮೇಲೆ ಕುಕ್ಕರಲ್ಲಿ ಹಾಗೆ ರೈಸ್ ಮಾಡಿದ್ದೀನಿ. ಸೊ ಹಾಗೆ ಇವತ್ತು ಚಪಾತಿ ಮಾಡ್ಕೊಂಡಿದ್ದೀವಿ. ಸೊ ಇದು ಮಧ್ಯಾಹ್ನದ ಒಂದು ಊಟ.